ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಡೆಲಿವರಿ ಆಗಿ 3ನೇ ದಿನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ. ಫಸ್ಟ್ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೋತಾ ಇದ್ದಾರೆ. ದೀಪದ ತಗೊಂಡೋಗಾಗಿದೆ. ದೀಪ ತಗೊಂಡೋಗ್ರೆ ನಾವು ಠಂಡೆ ಆಗೋಗಿದ್ದೀವಿ. ಒಂದು ಎಲೆ ತರಲಿ ನ್ಯೂಸ್ ಇಲ್ಲಿ ಅಲ್ತ ನ್ಯೂಸ್ ಪೂಜೆ ತಗೊಂಡು ಟಬರು ಬಿಡ್ಡೇಲಿ ಕಾಣಿಸ್ತವನೆ ಕಾಣಿಸ್ತವನೆ. ಕುಳ್ಳಳ್ಳಿ ಕಾಣಂಗಿಲ್ಲ. ಮುಟ್ಕೋಬೇಡ ನೀನು. ನಾನ್ ಮುಟ್ಬಿಡ್ಬೇಕಾಯ್ ತಗೊಂಡು ಇನ್ನೇದಕ್ಕೆ ಇಷ್ಟೊಂದು ಗೋಳತ್ಕೊಂಡ್ಬಿಟ್ಟಿರೋದು. ಮುಟ್ಕೊಂಡು ಒಳಗೆ ಬರ್ಲಿ ಅಂತ ನೀವು ಎತ್ಕೊಳಕ್ ಹೋಗಿದೆ. ಮೊಬೈಲಲ್ಲಿ ನೋಡಿದೆ ನಾನು. ಅಮ್ಮ ಫಸ್ಟ್ ಊಟಕ್ಕೆ ತಡಿ 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 ಯಾರಂಗಿರೋದು ಪುಂಡು ಬುಕ್ಕಿ ಯಾರಿಗೂ ಇಲ್ಲ. ಅವನಿಗೆ ಇರೋದು ನಾನ್ ಚಿಕ್ಕ ನಿಮ್ಗೆಲ್ಲ ಫೋನ್ ಚೆನ್ನಾಗಿ ನಿದ್ದೆ ಹೊಡಿತಾನೆ, ನೈಟ್ ಹೊಡಿತಾನೆ. ರಾತ್ರಿ ಊಟ ಬೆಳಕ್ ಮಾಡ್ಕೊಂಡು ಅವೆಲ್ಲ ಮಾಡಕ್ಕೆ ಹೋಗುವಂತೆ ಚೆನ್ನಾಗೈತ ನೋಡಿ. ದೇವ್ರ ಹಬ್ಬ ಮಾಡ್ತಾರ ಅವರು. ಆಮೇಲೆ ಇದೊಂದೇ ಅಲ್ವಲ್ಲ, ಆಮೇಲೆ ಬರ್ತಕ್ಕೆ ಮಾಡ್ತೇವೆ ಈಗ ನಾವು. ಇದೊಂದೇ ಆದ್ರೆ ಅಷ್ಟಿದಿಲ್ಲ ಮಾಡ್ತೀವಲ್ಲ ಅದರಿಂದ ತೊಂದರೆ. 5 ಗಂಟೆ ಅಲ್ಲಿ ಮದಿ ಮನೆಗೆ ಹೋಗ್ಬಿಡ್ತೀವಿ. ನಾವ್ ಬರಂಗಿಲ್ಲ ತಾನೆ. ಊರ್ಗೆ ಹೇಳ್ತಾ ಇರೋದು ನೀನಾದ್ರೂ ಅಲ್ಲಿ ಗಂಟ ಮದ್ದಿ ಮನೆಗೆ ಹೋಗ್ಬೇಡ, ಇತ್ತಾಗೆ ಮಾಡ್ಕೊಂಡ್ ಬಾ. ಇಲ್ಲಿ ಗಂಟೆ ಒಪ್ಪರಿಂದ ಈಚೆ ಕಡೆಗೆ ಅಷ್ಟೇ. ಅಪ್ಪಾಜಿ ಬರೋ ಅಷ್ಟೊತ್ತಿಗೆ ಎಂಟ್ರಿನೇ ಆಯ್ತಾರೆ. ನೈಟ್ ಡ್ಯೂಟಿ ಮಾಡ್ತಾರೇನು? ಹಗಲು ಡ್ಯೂಟಿ ಇಲ್ಲ. ನಾವಿಬ್ರು ಮಾಡ್ತಿಲ್ವಲ್ಲ ನೈಟ್ ಡ್ಯೂಟಿ. ಬಿನ್ ನೈಟ್ ಎಲ್ಲ ಓಡಾಡಲ್ಲ. ಮೊದಲು ಸಾನಾಗಿದ್ಲು, ಚೆನ್ನಾಗಿ ನೋಡ್ತಾರೆ. ಸಾನಂಗೈತೆ ಅಂತ ಹೇಳ್ತಾರಪ್ಪ. ಆವಾಗ್ಲೇ ಫೋನಲ್ಲಿ ಹೇಳ್ತಿತ್ತಲ್ಲ. ಗಂಧ ಪ್ರೋಕ್ಷಣೆ ಕುಡಿಬೇಕು ಮಡ್ಗವ್ರೆ. ಇಲ್ಲ ಕಣಪ್ಪ, ಇನ್ನೊಂದು ಕುಡಿಸ್ತಾರೆ ಈಗಲೇ ಎಲ್ಲ. ಎಂಟ್ರೆನ್ಸ್ ಎಲ್ಲ ಆಯಿತು. ಇವಾಗ ನೆಕ್ಸ್ಟ್ ಪೂಜೆ ಮಾಡಿಬಿಟ್ಟು ಸೂತ್ಕ ತೆಗಿಬೇಕು. 3 ದಿನಕ್ಕೆ ಸೂತ್ಕ ತೆಗಿತಾ ಇದೀವಿ ಇವತ್ತು. ಸೂತ್ಕ ತೆಗೆದ್ಬಿಟ್ಟು ಹಂಗೆ ದೇವರ ಹೆಸರು ಕರಿತೀವಿ, ನಾಮಕರಣ. ಅದಕ್ಕೆ ಸ್ನಾನಕ್ಕೆ ಅಂತ ಕೂರಿಸಿದ್ದೀವಿ ಪಾಪುನ. ಇವಾಗ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದ್ಬಿಟ್ಟು ನೆಕ್ಸ್ಟ್ ಪೂಜೆ ಎಲ್ಲ ಶುರು ಮಾಡ್ತಾ ಇದ್ದೀವಿ. ದಪ್ಪು ತಗೊಬಂದೆ ನಾನು. ಬಿಡು ಆಯ್ತು ಬೇಕಂತೆ. ಈ ಕಳಸ ಬಳಸ್ಕೊಂಡು ಹೋಗಿ ಎತ್ಕೋತಾರಲ್ಲ ಮಗ ತೊಟ್ಲೋ ಮಗ ಮಾಡ್ತಾರ ಅನ್ಕೊಳ್ಳಿ. ಅದು ಸುತ್ತ ಬರ್ಕೊಂಡು ಅದಕ್ಕೆ ಹೇಳ್ತಿದ್ದು ದೊಡ್ಡಮ್ಮ ನಿನ್ನ. ಸ್ನಾನ ಆಗ್ಬೇಕಲ್ಲ, ಕರೆಕ್ಟಾಗಿ ಸ್ನಾನ ಆಯ್ತು. ಅವರು ಬಂದ್ರಲ್ಲ. ಪಾಪ ಹೊಳ್ತಿತ್ತ, ಅದಕ್ಕೆ ಸ್ವಲ್ಪ ಲೇಟ್ ಮಾಡ್ಬೇಕಿತ್ತು. ನೋಡ್ಕೊ ಹೆಂಗವ್ರೆ ನೋಡಿ ಚೆನ್ನಾಗಿ ಕಾಣಿಸ್ತದೆ. ಆಗ್ಲೇ ನಿನ್ ತಗೋಬೇಕು. ಅದೇನ್ ಪಡ್ಕೊಳಕ್ ಊರ್ಗೋಯ್ತಾ ಇದೀವಲ್ಲ ಅಂತ ಹೇಳ್ತಾ ಅದು ಆಸ್ಪತ್ರೆಯಿಂದ. ರಾತ್ರಿ ಹೇಳ್ತಾನೆ. ಗಂಡು ಮಕ್ಳು ಹೆಂಗಂತಲ್ಲ ನೈಟ್ ಡ್ಯೂಟಿ. ಅಪ್ಪಾಜಿ ಸರಿ ಆಯ್ತದ ಬಿಡು.
ನೀರುಡೆ ಟೈಮ್ಗೆಲ್ಲ ಎದುರಿಸ್ತಿತ್ತು. ಏನ್ ಗೊತ್ತಾ 5 ನಾನು ಹಂಗೂ ನಿಮ್ಗೆ ತಂದ್ಬಿಡಪ್ಪ ಅಂತ ಅಂದೆ ನಿಂಗೆ ತೆಗಿ ಅಂದ್ರೆ ಆಂಟಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಅಲ್ಲೊಟ್ಟಿಗೆ. ನೀನ್ ಎಲ್ಲ ನೋಡಿ ಸುದ್ದಿ ಕಾರ್ಯ ಮಾಡ್ಕೊಳ್ಬೇಕು ಈಗ. ಯಾಕೆ ನೀನು ಎಲ್ಲ ಎತ್ತಿ ಬಿಡೋದ ಅದಕ್ಕೆ ಹೆರ್ಸ್ಬೇಕಾ ಇಲ್ಲ ಬಂದಿವ ಅಲ್ಲಿಗೆ ಬಿಟ್ಟು ಆಂಟಿ ಕೊಟ್ಟು ಬಿಟ್ಕೊಟ್ರೆ ತಗೊಂಡಾಯ್ತು. ಅವ್ರಿಗೂ ಕೊಡ್ಬೇಕೇ ಮಾಡ್ಕೊತಾರೆ ಇನ್ನರ್ಗೆ ಹೊರಳಿಕೆ ಊರೊಳಗೆ ಏನ್ ಮಾಡಕ್ಕೆ ಹಾ ಅಲ್ಲಿ ಮಾಡ್ಕೊಂಡು ಹಾಕೋತಾರೆ ಇದೆ ಕಲೆ ಮಾಡಿ ಊರೊಳಗೆ ಏನ್ ಮಾಡಕ್ಕೆ ಅವರು ಮನೆಗಳು ಮಾಡ್ಕೊತಾರೆ. ಮೇಡಮ್ ಐನರ್ ಪಾದ ತೊಳ್ದು ಪಾದುಳ್ಕ ಎಲ್ಲ ಮನೆಗೆ ಎರ್ಸ್ಬಿಟ್ಟು ಮತ್ತೆ ಎಲ್ಲ ಮನೆ ಜನ ಎಲ್ಲ ಕಟ್ಲೆ ತಗೊಂಡು ನಾನು ಲಾಸ್ಟಲ್ಲಿ ಕಟ್ಲೆ ತಗೊಂಡೆ. ಅಯ್ಯೋ ಅಯ್ಯೋ ಈಗ ತಗೊಳಪ್ಪ ನೀನು. ಬರಪ್ಪ ನೀನು ತಗೊಳ್ಳೋದಾರ ತಗೋ ಕಟ್ಲೆ. ಬಾರೆ ನಾವೆಲ್ಲ ನಿಂತಿದೀವಿ. ಒಯ್ದನ್ ಪೈಸೆ ಕೊಡಿ ಯಾರ ಹಂಗೆ ನಾಮಕರಣ ಮಾಡಲ್ಲ ಮಗಿಗೆ ಒಯ್ದು ಬಂದನೆಯ ಬಾ ಇಲ್ಲ ಇಲ್ಲ ಹಿಂದ್ಗಡೆ ಬರ್ಬಪ್ಪ ಇಲ್ಲ ಹಿಂದ್ಗಡೆ ಎರಡು ಸಮ ಬಂದಳು ಅಲ್ಲ ಈ ಕಡೆಯಿಂದ ಸಮ ಬರೀ ಅದಕ್ಕೆ ಮಾಡ್ಕೊಂಡಿದ್ದು ನಾನು ಕೈ ಹಿಡ್ಕೊಳಕ್ಕೆ ಅಂತ ಮಗಿ ಕೈ ಕೊಡ್ಬೇಕು ಹಂಗೆ ನಾಮಕರಣ ಮಾಡದ ಹಂಗೆ ನಂಗೆ ಹಂಗೆ ಗೊತ್ತು ಇಲ್ಲವಾ ಅಕ್ಷತೆ ಬಾಬಾ ಆಮೇಲೆ ಒಣಗ ಹಾಕೊಳ್ಳಿ. ಸ್ಟಾರ್ಟಿಂಗಿಲ್ಲ ಹಿಂಗೆ ಬರಂಗಿಲ್ಲ ಬಾ ಬಂದ್ಬಿಡಿ ಈ ಕಡೆ ಅಷ್ಟು ತಿಂದು ಕೂತಿತ್ತ ಮಾಡ್ಕೋಕೊಂಡ್ ಬರ್ತಾನೆ. ನಿಮ್ಮ ಆಮೇಲೆ 100 ರೂಪಾಯಿ ಕೊಡಪ್ಪ ಗೌತಮ್ ಆಮೇಲೆ ಹಿಂಗೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿರು ನೋಡ್ ಸಿಕ್ಬಿಟ್ಟ ಚೇಂಜ್ ಸಿಗೋದೇ ಇಲ್ಲ. 1 ರೂಪಾಯಿ ಬೇಕಾ ನನ್ ತರ್ಸವ್ರೆ ಮಾವಲ್ಲ ನಿಮ್ ಬಂದ ನಿಮ್ಮ ಬದುಕಳಮ್ಮ ನಿರ್ಮಾಣ ಸಂಗೀತ ಮುಚ್ಚಿ ಅದ ಅಕ್ಷತೆ ಹಾಕಡಿ ಹಂಗೆ ಮುಚ್ಚಿ ಹೇಳಕ್ಕೆ ಅಷ್ಟೇ ಮುಚ್ಚಿ ಬದುಕಳಮ್ಮ ನಿರ್ಮಾಣ ಸ್ವಾಮಿ ಅದು ನೀನ್ ತೆಗೆದ ನಾನೇ ತಗೋತೀನಿ. ಆಮೇಲೆ ಕಡೆಗೆ ಬರ ಆಗ್ತಾಗ ಆದ್ರೆ ನೋಡಿಕೊ ಅವ್ರು ಹೇಳ್ತಾರೆ ಫಸ್ಟ್ ಕಿವಿಗೆ ಇವತ್ತೇ ಮಾಡೋದು ನಾಮಕರಣ ದಿವಸ ಹಿಂಗ್ ಮಾಡಕ್ಕೆ ಸುತ್ಕತ್ತಾಗೆ ದಿವಸ ಮಾಡಿದ್ದೆ. ನಿರ್ಮಾಣ ಸಾರಿ ಬದುಕಳಮ್ಮ ಅಂತ ಹೇಳ್ತಾಳ ಹಂಗೆ ಬಿಡಿ ಅವಳೆ ಇಲ್ಲ
ನಾವಿಬ್ರಿಗೂ ಹೇಳ್ಬೇಕಲ್ಲ. ಅಕ್ಕಿ ತಗೊಳ್ಳೋ. ಪಾಪುಗೆ ನಾಮಕರಣ ಮಾಡೋಣ ಅಂತೇಳಿ ಪಾಪುನ ಮರಕ್ಕೆ ಹಾಕಿದ್ವಿ. ಮರಕ್ಕೆ ಹಾಕ್ಬಿಟ್ಟು ಪಾಪುಗೂ ಮತ್ತು ದೇವ್ರ ಮನೆಗೂ ಸುತ್ತ ನೂರು ಬಿಡಬೇಕು. 3 ಸುತ್ತು 3 ಸುತ್ತು ಬಿಟ್ಟ ಮೇಲೆ ದೇವ್ರ ಹೆಸ್ರು ಕರಿಬೇಕು. ನಮ್ಮ ಗಂಡನ ಮನೆ ದೇವ್ರ ಹೆಸ್ರು ಕರಿಬೇಕು. ಹಾಗೆ ನಾಮಕರಣ ಶಾಸ್ತ್ರ ಮಾಡ್ತಿದ್ವಿ. ಅವ್ರ ಮನೆ ದೇವ್ರ ಹೆಸರು ನಿರ್ವಾಣ ಸ್ವಾಮಿ ಅಂತ ಕರೆದ್ವಿ. ಬಸ್ಕೊಂಡ್ರೆ ಉದ್ದಾರ್ತ ಕಚ್ಚೆ ಪಾಲ್ ಸಿಗ್ತದೆ. ಇಲ್ಲಾಂದ್ರೆ ಯಾಕೆ ಕಟ್ಬೋದು. ಕಟ್ಕೊಂಡ್ರೆ ಅಡ್ಗೆ ಮನೆಗೆ ಹೋಗಿ ದೇವ್ರ ಮನೆಗೆ ಹೋಗಿ ರೂಮ್ಗೆ ಹೋಗಿ ಎಲ್ಲ ತೋರ್ಸ್ಕೊಂಡ್ ಮಗಿಗೆ. ಅವನೇನಷ್ಟು ಖರ್ಚು ಮಾಡ್ಸಿರ ತಗೋ ಆಸ್ಪತ್ರೆಗೆ. ಎಲ್ಲಾರು 1 ಲಕ್ಷ ಆಗಿದೆ, 20,000 ಹೇಳ್ತಿದ್ದೀರಾ? 20,000 1 ಲಕ್ಷ ಆಗಿದೆ. 5,000 ಆಗಿರ್ಬೇಕಷ್ಟೆ ಇವಾಗ. ಅಂದ್ರೆ ಇದ್ರಲ್ಲೆಲ್ಲ ಸೇರಿ ಆಗೈತೆ ತೋರ್ಸಿದ್ರೆ. ಹರಿಯಾರದಲ್ಲಿ ನಾಮಕರಣ ದೊಡ್ಡಪ್ಪ ಆಗದೆ ಹೋಗಕ್ಕಲ್ವಾ. ಇದಾಗ್ತೀವಲ್ಲ ಸಾಕು ಪಾದಲ್ಕಾಯಿ ಮಾಡ್ತೀವಲ್ಲ ಸುದ್ದಿ ಮಾಡ್ತದೆ ಪಾದಲ್ಕಾಯಿ. ಫೈನಲಿ ಸೂತ್ಕ ತೆಗ್ದು ನಾಮಕರಣ ಶಾಸ್ತ್ರ ಮಾಡಿದ್ದಾಯಿತು. ನೆಕ್ಸ್ಟ್ ಊಟ ಮಾಡಿಬಿಟ್ರೆ ಮುಗೀತು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.